ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 19 ಎಕರೆ ಲ್ಯಾಂಡ್ ಸ್ನೇಹಿತರೆ. ಭೂಮಿ ಮಾತ್ರ ನಿಜವಲ್ವೇ ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ಮಣ್ಣು ಕೂಡ ಅಷ್ಟು ಸಾಲಿಡ್ ಆಗಿದೆ. ವಿಲೇಜಿಂದ ಬರೀ 300 ಮೀಟ್ರ್ ನಿಮಗೆ ಲ್ಯಾಂಡು. ವಿಲೇಜಿಂದ ಬರೀ ನಿಮಗೆ 300 ಮೀಟ್ರ್ ಲ್ಯಾಂಡ್ ಇದೆ. ಇಲ್ಲಿ ಸದ್ಯಕ್ಕೆ ಒಂದು ಸಿಂಪಲ್ಲಾಗಿರುವಂತಹ ಒಂದು ಹಂಚಿನ ಮನೆ ಇದೆ. ಇವರು ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಇವರು ಸ್ವಲ್ಪ ಜೋಳ, ಸ್ವಲ್ಪ ಅರಿಶಿನ, ಸ್ವಲ್ಪ ಮೆಣಸು, ಸ್ವಲ್ಪ ಟೊಮೊಟೊ ಈ ಥರ ವೆರೈಟಿಯಾಗಿ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ. ಅವರು ಒಂದೇ ಥರದ ಬೆಳೆ ಹಾಕಿ ಬೆಳೀತಾ ಇಲ್ಲ, ಅವರು ವೆರೈಟಿಯಾಗಿ ಹಾಕ್ಕೊಂಡಿದ್ದಾರೆ. ಇವರು ಪರ್ ಎಕರ್ ಬಂದು 25 ಲ್ಯಾಕ್ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಎಕರೆಗೆ 25 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ನೇರ ಕೂತ್ಕೊಂಡ್ರೆ ನಮಗೆ ಇದರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೇರ ರೈತರ ಹತ್ರನೇ ಭೂಮಿ ಇದೆ ಸ್ನೇಹಿತರೆ. ಯಾರು ಕೂಡ ಇಲ್ಲಿ ಅಗ್ರಿಮೆಂಟ್ ಅಂತ ಆಗಲಿ ಇನ್ನೊಂದಂತ ಏನು ಕೂಡ ಇಲ್ಲ, ರೈತರ ಹತ್ರ ಇದೆ. ನಾವು ಆರಾಮಾಗಿ ರೈತರ ಹತ್ರ ಮಾತಾಡಿ ನಾವು ಇದನ್ನು ಪರ್ಚೇಸ್ ಮಾಡ್ಬೋದು. ಭೂಮಿ ಚೆನ್ನಾಗಿದೆ. ನೀರು ಮಾತಾಡೋಣ ಅಷ್ಟೇ. ನಿಮಗೆ 2 ಓಪನ್ ವೆಲ್ ಇದೆ. ಓಪನ್ ವೆಲ್ ತುಂಬ ನೀರಿದೆ. 3 ಬೋರ್ ಇದ್ದಾವೆ. 3 ಬೋರು, 2 ಓಪನ್ ವೆಲ್ ಇದೆ. ಇನ್ನೊಂದೇನು ಅಂತಂದರೆ ನಿಮಗೆ ಡೆಡ್ ಎಂಡಿಂಗ್ ಬಂದು ನೀರು ಹರಿಯುವ ಒಂದು ದೊಡ್ಡ ಹಳ್ಳ ಇದೆ. ನಿಮಗೆ ಮಿನಿಮಮ್ ಅಂದರೆ ಒಂದು 10 ಮಂತ್ಸ್ ಅದ್ರಲ್ಲಿ ನೀರು ಇದ್ದೇ ಇರುತ್ತೆ ಸ್ನೇಹಿತರೆ. ಅಲ್ಲಿಗೆ ನಮಗೆ ನೀರಿನ ಸೌಲಭ್ಯ ತುಂಬ ಚೆನ್ನಾಗಿದೆ. ನೋಡಿ, ಇವು ಸಿಂಪಲಾಗಿ ಒಂದು ಸ್ವಲ್ಪ ಅಡಿಕೆ ಹಾಕ್ಕೊಂಡ್ರು, ಅಂದರೆ ಒಂದು 8-10 ಗಿಡ ಹಾಕ್ಕೊಂಡಿದ್ದಾರೆ ನೋಡೋಣ ಅಂತ. ಅದು ತುಂಬ ಚೆನ್ನಾಗಿ ಬಂದಿದೆ. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಅಡಿಕೆ ಹಾಕಬೇಕಾಗಿತ್ತು ಅಂತ. ಅವರು ಅಡಿಕೆ ನೋಡ್ಬಿಟ್ಟು ಈಗ ನಾವು ಅಡಿಕೆನೂ ಹಾಕಬೇಕಾದಕ್ಕಾಯ್ತು ಅನ್ನೋದು ಅವ್ರಿಗೆ ಒಂದು ಮಂದಟ್ಟಾಗಿದೆ. ಈಗ ಫಲ ಕೊಡುವಂಥದ್ದು ಒಂದು 200 ತೆಂಗಿನ ಮರಗಳಿದೆ. ನಮ್ಗೆ ಆಲ್ಮೋಸ್ಟ್ ಅದರಲ್ಲಿ ಇನ್ಕಮ್ ಇದೆ ಸ್ನೇಹಿತರೆ. ನಮಗೆ ಇದರಲ್ಲಿ ನಾವು ಏನೇ ಖರ್ಚು ಮಾಡೋಂಗಿಲ್ಲ. ಯಾಕೆಂದರೆ ಇನ್ಕಮ್ ಬರುವಾಗ ನಮಗೆ ಆ ಇನ್ಕಮ್ ತಗೊಂಡೆ ನಾವು ಅಲ್ಲಿ ಡೆವಲಪ್ಮೆಂಟ್ ಕೂಡ ಮಾಡ್ಬೋದು. 200 ಮರ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಸರಿನಾ? ಆರಾಮಾಗಿ ನಾವು ಇನ್ನೂ ಸ್ವಲ್ಪ ನಮಗೆ ಬೇಕಾದಂಗೆ ಇನ್ನೊಂದಷ್ಟು ತೆಂಗು, ಅಡಿಕೆ, ಮಾವು, ನಮ್ಗೆ ಯಾವ ಥರದ ಗಿಡಗಳು ಬೇಕು ಆ ಥರ ಮಾಡ್ಬೋದು. ಒಬ್ರಿಗೆ ತಗೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತಂದರೆ 10 ಎಕರೆ ಬೇಕು ಅನ್ನೋರು ಇಬ್ಬರು ಇದನ್ನು ಡಿವೈಡ್ ಮಾಡ್ಕೋಬೋದು ಸ್ನೇಹಿತರು. ಇಲ್ಲ 4 ಜನ ಇದ್ದರೆ 4 ಜನ ಕೂಡ ಇದನ್ನು ಡಿವೈಡ್ ಮಾಡ್ಬೋದು. ನಿಮ್ಗೆ ಏಕೆಂದರೆ 2 ಕಡೆ ಕೂಡ ನಿಮಗೆ ತುಂಬ ಚೆನ್ನಾಗಿದೆ. ನಾವು ಒಂದು ಕಡೆ ರೋಡ್ ಮಾಡ್ಕೊಂಡ್ರೆ ಏಕ ಹೋಗುತ್ತೆ, ಇನ್ನೊಂದು ಕಡೆ ಸ್ಟ್ರೈಟ್ ಕೂಡ ಹಳ್ಳದ ತನಕ ಒಂದೇ ಸ್ಟ್ರೈಟ್ ಹೋಗುತ್ತೆ. ನಮಗೆ ಇಲ್ಲಿ ಡಿವೈಡ್ ಮಾಡ್ಕೊಳ್ಳೋಕ್ಕೆ ತುಂಬ ಈಜಿ ಸ್ನೇಹಿತರೆ. ಲ್ಯಾಂಡ್ಗಳು ನಮಗಿಲ್ಲಿ ಸ್ಕ್ವಯರ್ ಟೈಪ್ಲಿ ನಮಗೆ ಬರುತ್ತೆ. ಇವತ್ತು ಎಲ್ಲ ಕಡೆ ಪೊಲ್ಯೂಷನ್ ಕಂಡು ಹಾಳಾಗೋ ಬದಲು ನಾವು ಈ ಥರ ಒಂದು ತೋಟ ತಗೊಂಡು ಆರಾಮಾಗಿ ಒಂದು ಸಿಂಪಲಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಫಸ್ಟು ನಾವು ಯಾವಾಗಲೂ ಅಷ್ಟೇ ಸ್ನೇಹಿತರೆ, ನಾವು ಹಣ ಸಂಪಾದನೆ ಮಾಡ್ತೀವಿ, ಆದರೆ ಆರೋಗ್ಯ ಸಂಪಾದನೆ ಮಾಡೋಕ್ಕಾಯ್ತಿಲ್ಲ. ಪ್ರೆಸೆಂಟ್ ನಾವು ಹೇಳ್ತಾ ಇರ್ತೀನಿ, ಸಾಮಾನ್ಯವಾಗಿ ದಿನನಿತ್ಯ ಆದರೆ ಎಲ್ಲ ಕಡೆ ಆಸ್ಪತ್ರೆಗಳಲ್ಲಿ ಕಾಯಿಲೆಗಳದ್ದೇ ದರ್ಬಾರು, ಲಕ್ಷಾಂತರ ರೂಪಾಯಿ ಖರ್ಚಾಯ್ತಾ ಇದ್ದಾವೆ. ಅದಕ್ಕಿಂತ ನಾವು ಒಳ್ಳೆ ತೋಟದಲ್ಲಿ ಇದ್ಕೊಂಡು ಒಳ್ಳೆ ಆರೋಗ್ಯ ತಗೊಂಡು ಒಳ್ಳೆ ಗಾಳಿ ತಗೊಂಡು ಒಳ್ಳೆ ವಾತಾವರಣದಲ್ಲಿ ಇದ್ದರೆ ಪ್ರತಿಯೊಬ್ಬರಿಗೂ ಕೂಡ ಮೈಂಡು ಕೂಡ ಫ್ರೆಶ್ ಆಗುತ್ತೆ. ದಿನ ಬೆಳಗಾದ್ರೆ ಸಂಜೆವರೆಗೂ ಎಲ್ಲರ ಜೊತೆ ಜಂಜಾಟನೇ ಜಾಸ್ತಿ, ಟೆನ್ಷನ್ ಜಾಸ್ತಿ. ಮನುಷ್ಯ ಅರ್ಧ ಟೆನ್ಷನ್ಲೇ ಕುಗ್ಗೋಯ್ತಾ ಇದ್ದಾನೆ ಇವತ್ತು. ಹಿಂಗೆ ಏನು ಎತ್ತ ಇದೇ ಆಗೋಯ್ತು ಮನುಷ್ಯನ ಜೀವನ. ಆದರೆ ಅವ್ರಿಗೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಬೇಕು, ಅಂದರೆ ಸ್ವಲ್ಪ ಫ್ರೀ ಬೇಕು. ಯಾವ ಥರ ಫ್ರೀ ತಗೊಳಕ್ಕಾಗುತ್ತೆ ಅವರು? ರಜೆಗಳಿದ್ದಾಗ, ಈಗ ಸಾಟರ್ಡೆ ಸಂಡೇ ಈ ಥರ ಟೈಮ್ಗಳಲ್ಲಿ, ಇಲ್ಲ ಹಬ್ಬ ಹರಿದಿನಗಳಲ್ಲಿ ನಾವು ಲ್ಯಾಂಡ್ ಬಂದು ಇದ್ಕೊಂಡು ಆರಾಮಾಗಿ ಒಂದು ಸರೌಂಡಿಂಗ್ ಮಾಡಿಕೊಂಡು ನಾವು ಸಿಂಪಲಾಗಿ ನಾವು ಹಾಕೋ ಗಿಡಗಳ ಜೊತೆ ಅವುಗಳ ಜೊತೆ ನಾವು ಸ್ವಲ್ಪ ಕೆಲಸ ಮಾಡಿಕೊಂಡು ಮೈಂಡ್ ಫ್ರೆಶ್ ಮಾಡ್ಕೊಂಡು ಆರಾಮಾಗಿ ಒಳ್ಳೆ ವಾತಾವರಣ ತಗೊಂಡಿದ್ರೆ ಪ್ರತಿಯೊಬ್ಬರು ಕೂಡ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಮುಂದೆ ಬೆಳೀತಾ ಇವಾಗ ಡೆಲ್ಲಿ ವಾತಾವರಣ ಹೆಂಗಾಗಿದೆ, ಮೋಸ್ಟ್ ನಮ್ಮ ಬೆಂಗಳೂರು ಕೂಡ ಆದಷ್ಟು ಬೇಗ ಅದೇ ಥರ ಆಗುತ್ತೆ ನಮ್ಮ ಮಾಹಿತಿ ಹೇಳ್ತಾನೆ ಇದ್ದಾರೆ. ನಾವು ಇವಾಗಲೂ ಮುಂದೆ ಎಚ್ಚರಿಕೆ ಕ್ರಮ ವಹಿಸಬೇಕು. ಯಾಕೆ ಅಂತಂದರೆ ನಾವು ಒಳ್ಳೆ ಕಡೆ ಲ್ಯಾಂಡನ್ನ ತಗೊಂಡು ಬಿಟ್ಕೊಂಡಾಗ ಆ ಥರ ಪರಿಸ್ಥಿತಿ ಬಂದಾಗ ನಾವು ಬಂದು ಆ ಜಾಗದಲ್ಲಿ ಇದ್ದು ಆ ಲ್ಯಾಂಡ್ಲಿ ನಾವು ಒಳ್ಳೆ ಬೆಳೆಗಳನ್ನ ಬೆಳೆದು, ಇಲ್ಲ ಒಳ್ಳೆ ತರಕಾರಿಗಳನ್ನ ಬೆಳೆದು ನೋಡಿ, ಅರಿಶಿನ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನೀವು ಕಣ್ಣಾರ ನೋಡ್ಬೇಕು ಸ್ನೇಹಿತರೆ. ಅದು ತುಂಬ
ಸೂಪರಾಗಿ ಬೆಳೀತಾ ಇದ್ದಾವೆ ಆಯಿತಾ. ನಾವು ಸಾವಯವ ಕೃಷಿ ಮಾಡ್ಕೊಂಡು ಆರಾಮಾಗಿ ಒಳ್ಳೆಯ ಆರೋಗ್ಯಗಳನ್ನ ಸೇರಿಸ್ಕೊಂಡು ನಮಗೆ ಅಂತಲ್ಲ, ನಮ್ಮ ಮುಂದೆ ಬರುವ ಫ್ಯೂಚರ್ ಮಕ್ಕಳ ಭವಿಷ್ಯಕ್ಕೋಸ್ಕರನಾದರೂ ನಾವು ಇದನ್ನು ರೂಪಿಸ್ಕೊಳ್ಬೇಕು ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ. ಲ್ಯಾಂಡ್ ಮಾಡೋ ಸ್ನೇಹಿತರೆ ಅದ್ಭುತವಾಗಿದೆ. ನಮ್ಗೆ ಆಲ್ಮೋಸ್ಟ್ ಇನ್ಕಮ್ ಇದೆ ನೋಡಿ. ಮೆಣ್ಸಿನ್ಕಾಯಿ ಗಿಡಗಳು ಹಾಕಿದರೆ ಮೆಣ್ಸಿನ್ಕಾಯಿ ಅದ್ಭುತವಾಗಿ ಬಂದಿವೆ ಎಲ್ಲನೂ. ಇಲ್ಲಿ ಯಾವುದು ಕೂಡ ಇದಾಗಿಲ್ಲ. ಮಣ್ಣು ಕೂಡ ಅಷ್ಟೇ ನೋಡಿ ಎಷ್ಟು ಸಾಲಿಡಾಗಿದೆ. ಲ್ಯಾಂಡ್ ಎಷ್ಟು ಫ್ಲ್ಯಾಟ್ ಆಗಿದೆ. ನೀವು ಲ್ಯಾಂಡ್ಲಿ ವರ್ಕ್ ಇಲ್ಲ ನಿಮಗೆ. ಎಷ್ಟೋ ಲ್ಯಾಂಡ್ಗಳು ತಗೊಂಡ್ರೆ ನಾವು ಕೆಲಸ ಮಾಡಬೇಕು, ಮಟ್ಟ ಮಾಡಬೇಕು, ಆ ವರ್ಕೇ ಇಲ್ಲ ನಿಮಗೆ. ತೆಂಗಿನ ಮರ ಇದೆ, ಟೀಕ್ ಮರಗಳು ಅಷ್ಟಿದ್ದಾವೆ, ಸ್ವಲ್ಪ ಮರಗಳು ಅದು ಇದು ಅಂತ. ನಾವಿಲ್ಲಿ ಸ್ವಲ್ಪ ಹಣ್ಣಿನ ಮರಗಳು ನಮಗೆ ಬೇಕಾಗಿರುವಂತಹ ಹಣ್ಣು ಸೀಬೆ ಆಗ್ಬೋದು, ಹಲಸಾಗ್ಬೋದು, ಎಲ್ಲದಕ್ಕೂ ಇಂಜೆಕ್ಟ್ ಮಾಡ್ತಾಯಿದ್ದಾರೆ. ಇವತ್ತು ನಾವು ಪ್ರಕೃತಿ ಲೆವೆಲ್ಲೇ ಬೆಳೆದು ಅದನ್ನು ಸಾವಯವ ಕೃಷಿ ಮಾಡಿ ಅವುಗಳನ್ನ ನಾವೇ ಆರಾಮಾಗಿ ಉಪಯೋಗಿಸ್ಬೋದು ಸ್ನೇಹಿತರೆ. ಆಗ ಹಣ್ಣಿನ ರುಚಿ ನಮಗೂ ಗೊತ್ತಾಗುತ್ತೆ, ನಮ್ಮ ಮುಂದಿನ ಭವಿಷ್ಯದಲ್ಲಿರುವ ಮಕ್ಕಳಿಗೂ ಕೂಡ ಅದರ ರುಚಿ ಗೊತ್ತಾಗುತ್ತೆ. ನೀವು ಹಿಂದೆ ತಿಂದಿರೋ ಹಣ್ಣಿಗೂ ಇವತ್ತಿನ ಹಣ್ಣುಗಳು ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಎಲ್ಲ ಕೂಡ ಕೆಮಿಕಲ್ಸ್ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ ಬೇಕು ಅನ್ನೋರಿಗೆ ಇದು ತುಂಬ ಅನುಕೂಲ ಆಗುತ್ತೆ. ಪಾರ್ಟ್ನರ್ ಆಗಿ ತಗೋತೀನಿ ಅನ್ನೋರಿಗೆ ತುಂಬ ಅನುಕೂಲವಾಗಿದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ ನಿಮಗೆ.